ಹಾಯ್ ಫ್ರೆಂಡ್ಸ್, ಬೆಳಗಿನ ತಿಂಡಿ ಪಲಾವ್ ತಿಂದು ಮನೆ ಕೆಲಸ ಎಲ್ಲ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಕೋಳಿ ಪದಾರ್ಥ ಮಾಡಲಿಕ್ಕೆ. ಇವತ್ತು ತೆಂಗಿನಕಾಯಿ ಹುರಿದು ಕೋಳಿ ಪದಾರ್ಥ ಮಾಡುವಂತೇಳಿ ತೆಂಗಿನಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ, ಬೇವಿನ ಸೊಪ್ಪೆಲ್ಲ ಹಾಕಿ ಹುರಿತಾ ಇದ್ದೇನೆ. ಅದೆಲ್ಲ ಚೆನ್ನಾಗಿ ಹುರಿದ ನಂತರ ಮಿಕ್ಸಿಗೆ ಈ ತೆಂಗಿನ ತುರಿ, ಮೆಣಸು, ಕೊತ್ತಂಬರಿ, ಮೆಂತೆ, ಹುಳಿ ಎಲ್ಲ ಹಾಕಿ ಚೆನ್ನಾಗಿ ನೈಸ್ ಆಗುವಾಗೆ ಪೇಸ್ಟ್ ಮಾಡಿದೆ. ಇನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ, ಈರುಳ್ಳಿ, ಹಸಿಮೆಣಸು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ತೊಳೆದಿಟ್ಟಂಥ ಚಿಕನನ್ನು ಹಾಕಿ ಒಟ್ಟಿಗೆ ಅರಶಿನ ಮತ್ತು ಉಪ್ಪನ್ನು ಹಾಕಿ ಬೇಯಲಿಕ್ಕಿಟ್ಟೆ. ನೆಕ್ಸ್ಟ್ ನಾನು ಚಿಕನ್ ಬೆಂದಾದ್ಮೇಲೆ ಅದಕ್ಕೆ ಆಗಲೇ ಗ್ರೈಂಡ್ ಮಾಡಿಟ್ಟಿದ್ದಂಥ ಪೇಸ್ಟನ್ನು ಹಾಕಿ ಹಾಗೆ ಮಿಕ್ಸಿ ತೊಳೆದ ನೀರು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನೋಡಿ ಹಾಕಿ ಕುದಿಲಿಕ್ಕೆ ಬಿಟ್ಟೆ. ಹೀಗೆ ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇವತ್ತಿನ ಚಿಕನ್ ಸಾರು ರೆಡಿ. ನನಗೆ ಇವತ್ತೆರಡು ಕಸ್ಟಮರ್ ಮ್ಯಾಂಗ್ಳೂರಿಂದ ಶಂಖಪುಷ್ಪ ಹೂವಿನ ಸೋಪ್ ಬೇಕಂತ ಕೇಳಿದ್ರು. ಹಾಗೆ ಅದನ್ನು ಆಗಲೇ ಅದರ ಎಕ್ಸ್ಟ್ರಾಕ್ಟನ್ನು ತಯಾರಿಸಿ ಈಗ ಸೋಪ್ ಮಾಡಿ ಸೆಟ್ ಆಗ್ಲಿಕ್ಕೆ ಇಟ್ಟೆ. ಹಾಗೆ ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಅಕ್ಕಿ ಹುಡಿಯ ಸೋಪಿನ ಆರ್ಡರ್ ಕೂಡ ಇತ್ತು. ಹಾಗೆ ಅಕ್ಕಿ ಹುಡಿ ರೆಡಿ ಮಾಡಿ ಅದರಲ್ಲಿ ಸೋಪ್ ಮಾಡಿ ಅದನ್ನು ಕೂಡ ಸೆಟ್ ಆಗ್ಲಿಕ್ಕೆ ಇಟ್ಟೆ. ಇನ್ನು ದಾಸವಾಳದ ಶ್ಯಾಂಪಿನ ಆರ್ಡರ್ ಕೂಡ ಇತ್ತು. ಹಾಗೆ ಗಿಡದಿಂದ ದಾಸವಾಳ ಕೊಯ್ದು ಅದರ ಎಕ್ಸ್ಟ್ರಾಕ್ಟ್ ಎಲ್ಲ ತೆಗೆದು ಶ್ಯಾಂಪು ಕೂಡ ಮಾಡಿ ರೆಡಿ ಮಾಡಿಟ್ಟೆ. ರಾತ್ರಿ ಊಟ ಆದಮೇಲೆ ನನಗೆ ಇವತ್ತಿದ್ದ ಶ್ಯಾಂಪು, ಸೋಪು, ಹೇರ್ ಆಯಿಲ್ನ ಆರ್ಡರ್ ಎಲ್ಲ ಪ್ಯಾಕ್ ಮಾಡಿದೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.